ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ತಿಳಿದುಕೊಂಡಿರುವ ಈ ತಿಥಿಶೂನ್ಯ ರಾಶಿಗಳು ನಮಗೆ ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುತ್ತವೆ ಎಂದು ನೋಡಿದೆವು. ಮುಖ್ಯವಾಗಿ ತಿಥಿಶೂನ್ಯ ರಾಶಿಗಳು, ತಿಥಿಶೂನ್ಯ ರಾಶಿಯ ಅಧಿಪತಿ, ತಿಥಿಶೂನ್ಯ ರಾಶಿಗಳಲ್ಲಿ ಸ್ಥಿತವಾಗಿರುವ ಗ್ರಹಗಳು ನಮ್ಮ ದಶಾಭುಕ್ತಿ ಕಾಲಗಳಲ್ಲಿ ಮನಸ್ಸಿಗೆ ಕಷ್ಟಗಳನ್ನು ಕೊಡುವ ಫಲಗಳನ್ನು ಕೊಡುತ್ತವೆ ಎಂದು ತಿಳಿದುಕೊಂಡಿದ್ದೇವೆ. ನಮ್ಮ ಸಂಬಂಧಕರಿಗೂ ಕೊಡುವ ಕಷ್ಟಗಳು ನಮಗೂ ಅದನ್ನ ಪರಿಣಾಮಗಳನ್ನು ನೀಡುತ್ತವೆ ಎನ್ನುವುದು ದಳಮಟ್ಟದ ವಿಷಯ. ಆದರೆ ತಿಥಿಶೂನ್ಯ ರಾಶಿಗಳಿಗೆ ಅಶುಭ ಗ್ರಹಗಳ ಸಂಬಂಧ ಇದ್ದರೆ ಅವುಗಳ ದಶಾಭುಕ್ತಿ ಕಾಲಗಳಲ್ಲಿ ಆರಂಭದಲ್ಲಿ ಕೆಲವು ಕಷ್ಟ ನಷ್ಟಗಳನ್ನು ಕೊಟ್ಟರು ಆಮೇಲೆ ಒಳ್ಳೆ ಯೋಗ ಫಲಗಳನ್ನು ಕೊಡುವಂಥದ್ದಾಗಿ ಇರುತ್ತವೆ. ನಡೆದ ಕಷ್ಟ ನಷ್ಟಗಳ ಮೂಲಕವಾಗಿ ನಾವು ಪಡೆದುಕೊಂಡಿರುವ ಅನುಭವ ಯೋಗ ಫಲಗಳನ್ನು ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟು ಬಿಡುತ್ತದೆ. ಅದೇ ರೀತಿ ಪುತ್ರ ಭಾಗ್ಯದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಪ್ರತ್ಯೇಕವಾಗಿ ಹೆಣ್ಣಿನ ಜಾತಕದಲ್ಲಿ 5ನೇ ಭಾವ ಮತ್ತು 5ನೇ ಭಾವಾಧಿಪತಿ ತಿಥಿಶೂನ್ಯ ಅಥವಾ ತಿಥಿಶೂನ್ಯ ರಾಶಿಯಾಧಿಪತಿಯ ಸಂಬಂಧ ಇಲ್ಲದೇ ಇರಬೇಕು. ಆ ರೀತಿ ಸಂಬಂಧ ಇದ್ದರೆ ಪುತ್ರ ಭಾಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನು ಕೊಟ್ಟು ಬಿಡುತ್ತದೆ. ಗುರುವಿಗೆ ಸಂಬಂಧ ಇದ್ದರೆ ಖಂಡಿತ ಮಕ್ಕಳು ಆಗುವ ವಿಷಯದಲ್ಲಿ ವಿಳಂಬವಾಗುತ್ತದೆ. ಹೆಚ್ಚಿನ ಅಶುಭ ಸಂಬಂಧ ಇದ್ದರೆ ಮಕ್ಕಳು ಆಗದೇನೂ ಹೋಗಬಹುದು. ವಿವಾಹ ಸಂಬಂಧ ವಿಷಯಗಳಲ್ಲಿ ಹೊಂದಾಣಿಕೆ ನೋಡುವಾಗ ಹುಡುಗ ಮತ್ತು ಹುಡುಗಿಯ ಇಬ್ಬರ ಜಾತಕದಲ್ಲೂ ಈ ತಿಥಿಶೂನ್ಯದ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡಿ ಆಮೇಲೆ ಕುಡಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ಇಬ್ಬರ ಜಾತಕದಲ್ಲೂ ಶುಕ್ರ, ಚಂದ್ರ, ಗುರು 7ನೇ ಭಾವಾಧಿಪತಿ ಆದ ಗ್ರಹಗಳು ತಿಥಿಶೂನ್ಯ ರಾಶಿಗಳಲ್ಲಿ ಸ್ಥಿತವಾಗಿರಬಾರದು. ಸಾಮಾನ್ಯವಾಗಿ ತಿಥಿಶೂನ್ಯದ ಪರಿಣಾಮಗಳನ್ನು ಜಾತಕದಲ್ಲಿ ಮತ್ತು ಪ್ರಶ್ನೆ ಜಾತಕದಲ್ಲಿ ಮುಹೂರ್ತ ನಿರ್ಣಯ ಮಾಡುವುದರಲ್ಲಿ ಉಪಯೋಗಿಸುತ್ತಾರೆ. ಪ್ರಶ್ನೆ ಕುಂಡಲಿಯಲ್ಲಿ ಅವತ್ತಿನ ತಿಥಿಗೆ ಯಾವ ರಾಶಿಗಳು ತಿಥಿಶೂನ್ಯದಲ್ಲಿ ಇದಾವೆ ಎಂದು ನೋಡಿ ಆ ರಾಶಿಗಳ ಮತ್ತು ಆ ರಾಶಿ ಅಧಿಪತಿಗಳ ಮತ್ತು ಆ ರಾಶಿಗಳಲ್ಲಿ ಸ್ಥಿತವಾಗಿರುವ ಗ್ರಹಗಳ ಕಾರಕತ್ವ ಫಲಗಳಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಪ್ರಶ್ನೆ ಕುಂಡಲಿಗಳ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೀವು ನೋಡುವ ಉದಾಹರಣೆ ಜಾತಕದಲ್ಲಿ ಡಾಕ್ಟರ್ ಆದ ಇವರು ಧನುರ್ ಲಗ್ನದಲ್ಲಿ ಸಪ್ತಮಿ ತಿಥಿಯಲ್ಲಿ ಜನಿಸಿದ್ದಾರೆ. ಇವರಿಗೆ ಧನಸು ಮತ್ತು ಕರ್ಕಾಟಕ ರಾಶಿಗಳು ತಿಥಿಶೂನ್ಯ ರಾಶಿಗಳಾಗಿರುತ್ತದೆ. ಸಾಧಾರಣವಾಗಿ ನೋಡಿದರೆ ಲಗ್ನಾಧಿಪತಿ ಗುರು 9ನೇ ಭಾವದಲ್ಲಿ ತಿಥಿಶೂನ್ಯ ರಾಶಿ ಅಧಿಪತಿಯಾಗಿ ರಾಹು ಮತ್ತು ಶನಿಯ ಮಧ್ಯದಲ್ಲಿ ಸ್ಥಿತವಾಗಿ ಪಾಪಕರ್ತಾರಿ ಯೋಗದಲ್ಲಿ ಸಿಕ್ಕಾಕೊಂಡು ಅಶುಭನಾಗಿರುತ್ತಾನೆ. ಆದ್ದರಿಂದ ಈ ಡಾಕ್ಟರಿಗೆ ಇವರ ಲಗ್ನಾಧಿಪತಿಯಾದ ಗುರು ಅಶುಭ ಫಲಗಳನ್ನೇ ಕೊಡುತ್ತಾನೆ ಎಂದು ಹೇಳುತ್ತಾರೆ. ವರಮಾನ ಇರುವುದಿಲ್ಲ. ಧನಸ್ಥಾನಾಧಿಪತಿ ಶನಿ ಧನಭಾವಕ್ಕೆ 8ನೇ ಮನೆಯಲ್ಲಿ ಸ್ಥಿತವಾಗಿರುತ್ತಾನೆ. ಅದು ವರಮಾನಕ್ಕೆ ಕಷ್ಟಗಳನ್ನು ಕೊಡುತ್ತದೆ ಎಂದೆಲ್ಲ ಹೇಳುತ್ತಾರೆ. ಅದೇ ರೀತಿ 4ನೇ ಭಾವದಲ್ಲಿರುವ ಸೂರ್ಯ ಗುರುವಿನ ಜೊತೆ ಪರಿವರ್ತನೆಯಾಗಿ ಸಿಂಹ ರಾಶಿಯಲ್ಲಿ ತನ್ನ ಶತ್ರುಗಳಾದ ರಾಹು ಮತ್ತು ಶನಿಯ ಮಧ್ಯದಲ್ಲಿ ಕುಳಿತುಕೊಂಡು ಅಶುಭನಾಗುತ್ತಾನೆ. ಆದ್ದರಿಂದ ಸೂರ್ಯನ ಕಾರಕತ್ವಗಳಾದ ಬಾಳಲಿ ಕೀರ್ತಿ, ಉನ್ನತ ಸ್ಥಾನ, ನಿರಂತರ ವರಮಾನ ಯಾವುದು ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ತಿಥಿಶೂನ್ಯ ರಾಶಿಯಾಧಿಪತಿ ಗುರು ಅಶುಭನಾಗಿರುವುದರಿಂದ ತಿಥಿಶೂನ್ಯ ನಿಯಮಗಳ ಪ್ರಕಾರ ರಾಹುವಿನ ಜೊತೆ ಸೇರಿಕೊಂಡು ವಿಪರೀತ ರಾಜಯೋಗವನ್ನು ಕೊಟ್ಟಿತ್ತು. ಅವರ ಹೆಂಡತಿಯು ಒಂದು ಡಾಕ್ಟರ್ ಆಗಿದ್ದರು. ಸೂರ್ಯನ ಜೊತೆ ಪರಿವರ್ತನೆಯಾಗಿರುವ ಗುರು ಸೂರ್ಯ ಗುರುತಿಸುವ 10 ಮಾಡಿಗಳಿರುವ ಮಲ್ಟಿಸ್ಟೋರೇಡ್ ಬಿಲ್ಡಿಂಗ್ ಕಟ್ಟಿದ್ರು. ಅದರಲ್ಲಿ 1000 ಬೆಡ್ಗಳಿರುವ ತನ್ನ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ನಿರ್ವಹಿಸುತ್ತಿದ್ದಾರೆ. 4ನೇ ಮನೆಯಲ್ಲಿರುವ ಸೂರ್ಯ ಮನೆ, ವಾಹನ, ಆಸ್ತಿಗಳನ್ನು ಗುರುತಿಸುತ್ತದೆ. ಪರಿವರ್ತನೆಯಾಗಿ ಬರುವ ಗುರು ಸಮೂಹದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಕೊಟ್ಟಿತ್ತು. ಶನಿ ಧನಸ್ಥಾನಾಧಿಪತಿಯಾಗಿ ನಿರಂತರ ವರಮಾನವನ್ನು ಕೊಡುವ ವಿಪರೀತ ರಾಜಯೋಗ ಕಾರಕನಾದ ಸೂರ್ಯನ ಉತ್ತರ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ಇದು ಇವರನ್ನು ಮಲ್ಟಿ ಮಿಲಿಯನರ್ ಆಗಿ ಮಾಡಿತ್ತು. ಶನಿ ಸಾರ್ವಜನಿಕ ಸೇವೆಯನ್ನು ಗುರುತಿಸುತ್ತದೆ. ಆದ್ದರಿಂದ ಇವರು ಡಾಕ್ಟರ್ ಕೆಲಸ ಚೆನ್ನಾಗಿ ನಡೀತಿತ್ತು. ಕುಜ, ರಾಹು, ಗುರು ಆದ 3 ಗ್ರಹಗಳು 9ನೇ ರಾಶಿಯಲ್ಲಿದ್ದರೂ ಭಾವಗಳ ರೇಖಾಂಶದ ಪ್ರಕಾರ 8ನೇ ಮನೆಯಲ್ಲಿ ಇರುವುದರಿಂದ ಬೇಕಾದಷ್ಟು ಸಾಲವೂ ಇತ್ತು.
ಅದರಿಂದ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. 21 ವಯಸ್ಸಾಗವರೆಗೆ, ಅಂದರೆ 2001ನೇ ವರ್ಷದವರೆಗೆ ರಾಹು ದಶ ನಡೆಯುತ್ತಿತ್ತು. ಆಮೇಲೆ 2017ವರೆಗೆ ನಡೆದ ಗುರು ದಶಾದಲ್ಲಿ ವಿಪರೀತ ರಾಜಯೋಗವನ್ನು ಕೊಟ್ಟಿತ್ತು. 2017ರಿಂದ ನಡೆಯುವ ಶನಿ ದಶ ಯೋಗಕಾರಕನಾದ ಸೂರ್ಯನ ನಕ್ಷತ್ರದಲ್ಲಿರುವುದರಿಂದ 2036ನೇ ವರ್ಷದವರೆಗೆ, ಅಂದರೆ ಇವರಿಗೆ 56ನೇ ವಯಸ್ಸಿನವರೆಗೆ ಬಾಳಲ್ಲಿ ಎಲ್ಲಾ ಯೋಗಗಳನ್ನು ಪಡೆದುಕೊಂಡು ಬಾಳುತ್ತಾರೆ. ಕೆಲವು ಭುಕ್ತಿಗಳಲ್ಲಿ ಸ್ವಲ್ಪ ಏರುಪಾರು ಇರುತ್ತದೆ, ಕೆಲವು ಭುಕ್ತಿ ಕಾಲಗಳಲ್ಲಿ ಸ್ವಲ್ಪ ಏರುಪಾರು ಇದ್ದರೂ ಜಯಿಸುತ್ತಾರೆ. ಸ್ನೇಹಿತರೆ, ಮತ್ತೊಂದು ತಿಥಿಶೂನ್ಯ ರಾಶಿಯಾದ ಕರ್ಕಾಟಕ ರಾಶಿ 8ನೇ ಭಾವವಾಗಿತ್ತು. ಆದರೆ ಅಲ್ಲಿ ಯಾವ ಗ್ರಹಗಳು ಇಲ್ಲ. ಆದರೆ ತಿಥಿಶೂನ್ಯ ರಾಶಿಯ ಅಧಿಪತಿಯಾದ ಚಂದ್ರ 6ನೇ ಭಾವದಲ್ಲಿ ಸ್ಥಿತವಾಗಿ ಕುಜನ ಮೃಗಶಿರ ನಕ್ಷತ್ರದಲ್ಲಿ ಇರುವುದರಿಂದ ಇವರಿಗೆ ಆರೋಗ್ಯದ ಕೊರತೆ ಇತ್ತು. ಹೈ ಬ್ಲಡ್ ಪ್ರೆಷರ್ ಬಂದಿತ್ತು. ಒಂದು ಸಂದರ್ಭದಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವರೇ ಡಾಕ್ಟರ್ ಆಗಿರುವುದರಿಂದ ಟೈಮ್ಲಿ ಟ್ರೀಟ್ಮೆಂಟ್ ಇಂದ ಸುಧಾರಿಸಿಕೊಂಡರು. ಕರ್ಕಾಟಕ ರಾಶಿ ಹೃದಯವನ್ನು ಗುರುತಿಸುತ್ತದೆ ಎಂದು ನೆನಪಿನಲ್ಲಿಟ್ಕೊಳ್ಳಿ. ಶುಕ್ಲಪಕ್ಷ ಚಂದ್ರ ತಿಥಿಶೂನ್ಯ ರಾಶಿ ಅಧಿಪತಿಯಾಗಿ ಋಣ ರೋಗ ಶತ್ರು ಭಾವವಾದ 6ನೇ ಭಾವದಲ್ಲಿ ಸ್ಥಿತವಾಗಿರುವುದು ತೀವ್ರ ರೋಗಗಳನ್ನು ಕೊಟ್ಟಿತ್ತು. ಹೈ ಬ್ಲಡ್ ಪ್ರೆಷರ್ ಇಂದ ಯಾವಾಗಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಬೇಕಾಗಿರುವ ಆಹಾರಗಳನ್ನು ತಿನ್ನುವುದಕ್ಕಾಗುವುದಿಲ್ಲ. ಕಾರಣ ಚಂದ್ರ ಆಹಾರವನ್ನು ಗುರುತಿಸುತ್ತದೆ. 6ನೇ ಭಾವವಾದ ವೃಷಭ ಚಂದ್ರನ ಉಚ್ಚ ಬಲವನ್ನು ಪಡೆಯುವ ಸ್ಥಾನವಾಗಿರುವುದರಿಂದ ಅತಿಯಾದ ಸಾಲ ಮಾಡಿಕೊಂಡಿದ್ದರು. ತಿಥಿಶೂನ್ಯದಲ್ಲಿರುವ ಚಂದ್ರ ಶುಭವಾಗಿ ಯಾವ ಅಶುಭ ಸಂಬಂಧವೂ ಇಲ್ಲದೆ ಇರುವುದರಿಂದ ನಕಾರಾತ್ಮಕ ಫಲಗಳನ್ನು ಕೊಡುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ. 4ನೇ ಭಾವ ಮತ್ತು 9ನೇ ಭಾವಗಳಿಗೆ ತಿಥಿಶೂನ್ಯ ರಾಶಿಯಧಿಪತಿ ಸಂಬಂಧ ಮತ್ತು ಗುರು ಸೂರ್ಯನ ಪರಿವರ್ತನೆ ಯೋಗ, 9ನೇ ಭಾವಕ್ಕೆ ಜ್ಞಾನಕಾರಕ ಮತ್ತು ಬುದ್ಧಿಕಾರಕನಾದ ಕೇತು ಮತ್ತು ಬುಧನ ದೃಷ್ಟಿ, ಇವೆಲ್ಲ ಒಟ್ಟಾಗಿ ಅವರಿಗೆ ಒಳ್ಳೆ ಉನ್ನತವಾದ ಶಿಕ್ಷಣವನ್ನು ಕೊಟ್ಟು ಡಾಕ್ಟರ್ ಆಗಿ ಪ್ರಸಿದ್ಧವಾದ ಸರ್ಜನ್ ಆಗಿದ್ದಾರೆ. 7ನೇ ಭಾವಾಧಿಪತಿ ಬುಧ ಪ್ರೇಮ ವಿವಾಹವನ್ನು ಕೊಟ್ಟಿತ್ತು. ಬುಧ 3ನೇ ಭಾವದಲ್ಲಿ ಕೇತುವಿನ ಜೊತೆ ಸೇರುವಿಕೆಯಲ್ಲಿ ಇದ್ದರೂ ಯೋಗಕಾರಕನಾದ ಗುರುವಿನ ದೃಷ್ಟಿಯಲ್ಲಿರುವುದರಿಂದ ಇವರ ದಾಂಪತ್ಯ ಜೀವನ ಚೆನ್ನಾಗಿತ್ತು. 5ನೇ ಭಾವದಲ್ಲಿರುವ 11ನೇ ಭಾವಾಧಿಪತಿಯಾದ ಶುಕ್ರ ಗುರುವಿನ ದೃಷ್ಟಿಯನ್ನು ಪಡೆದುಕೊಂಡಿರುವುದರಿಂದ ಒಳ್ಳೆ ಮಕ್ಕಳಾಗಿತ್ತು. ಆದ್ದರಿಂದ ಸ್ನೇಹಿತರೆ, ತಿಥಿಶೂನ್ಯ ರಾಶಿಗಳು ಬರೀ ನಕಾರಾತ್ಮಕ ಫಲಗಳನ್ನು ಮಾತ್ರ ಕೊಡುವುದಿಲ್ಲ, ಕೆಲವು ಸ್ಥಿತಿಗಳಲ್ಲಿ ವಿಪರೀತ ರಾಜಯೋಗವನ್ನು ಕೊಡುತ್ತವೆ ಎನ್ನುವುದಕ್ಕೆ ಇದು ಒಂದು ಒಳ್ಳೆಯ ಜಾತಕವಾಗಿರುತ್ತದೆ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸೂಕ್ಷ್ಮಗಳನ್ನು ನೋಡೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.